ಯಾರ ಕೈಯಲ್ಲಿದೆ ಇರಾನ್ ಚುಕ್ಕಾಣಿ? ಯುದ್ಧದ ನಡುವೆ ನೂತನ ಸುಪ್ರೀಂ ಲೀಡರ್ ನಾಪತ್ತೆ. ಏನಾಯ್ತು ಮುಜ್ತಬಾ ಖಮೇನಿಗೆ? ಫೆಬ್ರವರಿ 28ರಂದು ಆರಂಭವಾದ ಮಧ್ಯಪ್ರಾಚ್ಯ ಯುದ್ಧ ಈಗಲೂ ಮುಂದುವರೆದಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಪರಸ್ಪರ ದಾಳಿ ಪ್ರತಿದಾಳಿಗಳು ನಡೆಯುತ್ತಿವೆ. ಇಸ್ರೇಲ್ ಕೂಡ ಇರಾನ್ ಮೇಲಿನ ತನ್ನ ದಾಳಿಯನ್ನು ಮುಂದುವರೆಸಿದೆ. ಇದರ ನಡುವೆ ಯುದ್ಧ ನಿಲ್ಲಿಸುವ ಮಾತುಕತೆಗಳು ಕೂಡ ವಿಫಲವಾಗಿವೆ. ಈಗಾಗಲೇ ಪ್ರಮುಖ ನಾಯಕರು ಹಾಗೂ ಸೇನಾಧಿಕಾರಿಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಇರಾನ್ಗೆ ಇದೀಗ ಮತ್ತೊಂದು ಆತಂಕ ಎದುರಾಗಿದೆ. ತನ್ನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಪವಿತ್ರ ನಗರವಾದ ಕೋಮ್ನಲ್ಲಿ ತುರ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಬ ವರದಿಗಳು ಜಾಗತಿಕ ಮಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸಿವೆ. ಅಮೆರಿಕ ಹಾಗೂ ಇಸ್ರೇಲ್ ಜೊತೆಗಿನ ಯುದ್ಧ ತಾರಕಕ್ಕೇರಿರುವ ಈ ಸಂದಿಗ್ಧ ಸಮಯದಲ್ಲಿ ದೇಶದ ಚುಕ್ಕಾಣಿ ಯಾರ ಕೈಯಲ್ಲಿದೆ ಎಂಬ ಪ್ರಶ್ನೆ ಇದೀಗ ಇರಾನ್ನಲ್ಲಿ ಎದ್ದಿದೆ. ಯಾಕಂದ್ರೆ ಫೆಬ್ರವರಿ 28ರಂದು ತಮ್ಮ ತಂದೆ ಅಲಿ ಖಮೇನಿ ಅವರ ನಿಧನದ ಬಳಿಕ ಸರ್ವೋಚ್ಚ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ ಮುಜ್ತಬಾ ಖಮೇನಿ ಇದೀಗ ಯುದ್ಧದ ಗಾಯಗಳಿಂದಾಗಿ ಕಳೆದ ಕೆಲವು ವಾರಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಹೀಗಾಗಿ ಇರಾನ್ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಉಂಟಾಗಿರುವ ಈ ಅಧಿಕಾರದ ಶೂನ್ಯತೆ ಪಶ್ಚಿಮ ಏಷ್ಯಾದ ಯುದ್ಧದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಗುಪ್ತಚರ ಸಂಸ್ಥೆಗಳ ಮೂಲಗಳ ಪ್ರಕಾರ 56 ವರ್ಷದ ಮುಜ್ತಬಾ ಖಮೇನಿಯವರ ಆರೋಗ್ಯ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಇದರ ಪರಿಣಾಮ ಅವರು ಇರಾನ್ ಆಡಳಿತ ಯಾವುದೇ ಸಭೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿವೆ. ಇದೀಗ ಆಗಿರುವ ಸ್ಥಳದ ಬಗ್ಗೆ ಮಾಹಿತಿ ಬಹಿರಂಗವಾಗಿದ್ದು ಇರಾನ್ನ ಧಾರ್ಮಿಕ ಕೇಂದ್ರವಾದ ಕೋಮ್ನಲ್ಲಿದ್ದಾರೆ ಎಂದು ವರದಿಯಾಗಿದೆ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಅಯತೊಲ್ಲಾ ಅಲಿ ಖಮೇನಿ ಮತ್ತು ಕುಟುಂಬದ ಹಲವಾರು ಆಪ್ತ ಸದಸ್ಯರು ಹತ್ಯೆಯಾದರು. ಇದೇ ದಾಳಿಯಲ್ಲಿ ಖಮೇನಿ ಕೂಡ ಗಾಯಗೊಂಡಿದ್ದಾರೆ ಎಂದು ಇರಾನ್ ಒಪ್ಪಿಕೊಂಡಿದೆ. ಯುದ್ಧ ಆರಂಭವಾದಾಗಿನಿಂದ ಖಮೇನಿ ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದಿದ್ದರೂ ಕೂಡ ದೇಶದ ಆಡಳಿತ ಮಾತ್ರ ಅವರ ಕೈಯಲ್ಲೇ ಇದೆ ಎಂದು ಅಧಿಕಾರಿಗಳು ಪ್ರತಿಪಾದಿಸುತ್ತಲೇ ಇದ್ದಾರೆ. ಖಮೇನಿಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ಫೋಟೋ ಅಥವಾ ವಿಡಿಯೋ ಆಗಲಿ ಇಲ್ಲಿಯವರೆಗೆ ಪ್ರಕಟವಾಗಿಲ್ಲ. ಇರಾನ್ ಮಾಧ್ಯಮಗಳಲ್ಲಿ ಕೇವಲ ಕೈಬರಹ ಹೇಳಿಕೆಗಳನ್ನ ಮಾತ್ರ ಓದಲಾಗುತ್ತಿದೆ. ಅಲ್ಲದೆ ಇತ್ತೀಚೆಗೆ ಎಐನಿಂದ ರಚಿಸಲಾದ ವಿಡಿಯೋ ಕ್ಲಿಪ್ಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಸರ್ವೋಚ್ಚ ನಾಯಕ ಖಮೇನಿಯಿಂದ ಯಾವುದೇ ನೇರ ಸಂವಹನ ಇಲ್ಲದಿರುವುದು ಅವರು ಅಶಕ್ತರಾಗಿರಬಹುದು ಎಂಬ ಅನುಮಾನಗಳಿಗೆ ಕಾರಣವಾಗಿದೆ. ಅದರಲ್ಲೂ ಇರಾನಿನ ವಿಪಕ್ಷಗಳ ಗುಂಪುಗಳಂತೂ ಖಮೇನಿ ಕೋಮಾದಲ್ಲಿದ್ದಾರೆ ಎಂದು ಪ್ರತಿಪಾದಿಸುತ್ತಿವೆ. ಇನ್ನು ಮುಖದ ಮೇಲಿನ ಗಾಯಗಳು ಮತ್ತು ಮೂಳೆ ಮುರಿದಂತಹ ಗಂಭೀರ ಗಾಯಗಳಾಗಿರಬಹುದು ಎಂಬ ದೃಢಪಡದ ವರದಿಗಳು ಕೂಡ ಕೇಳಿಬರ್ತಾ ಇವೆ. ಪರಮೋಚ್ಚ ನಾಯಕನೇ ಅಂತಿಮ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರ ಹೊಂದಿರುವ ಇರಾನ್ನಲ್ಲಿ ಖಮೇನಿಯವರ ಈ ಪರಿಸ್ಥಿತಿಯು ಈಗ ಆಡಳಿತದ ಮುಂದಿನ ನಾಯಕತ್ವದ ಬಗ್ಗೆ ಅನಿಶ್ಚಿತತೆಯನ್ನ ಮೂಡಿಸಿದೆ. ಸದ್ಯದ ಪರಿಸ್ಥಿತಿಯು ಮತ್ತೊಂದು ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಅದೇನೆಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇರಾನ್ ಆಡಳಿತವನ್ನು ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರಬಹುದು ಅನ್ನೋದು. ಇಲ್ಲಿ ಖಮೇನಿ ಅವರು ಕೇವಲ ನಾಮಮಾತ್ರ ನಾಯಕನಾಗಿ ಉಳಿದಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಾವು ಇರಾನ್ನ ಇತರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುತ್ತಿರುವುದಾಗಿಯೂ ಮತ್ತು ಪರಮೋಚ್ಚ ನಾಯಕನ ಜೊತೆ ನೇರವಾಗಿ ವ್ಯವಹರಿಸುತ್ತಿಲ್ಲ ಎಂದು ಹೇಳಿರುವುದು ಕೂಡ ಜನರ ಅನುಮಾನಗಳನ್ನು ಪುಷ್ಟೀಕರಿಸಿದಂತಿದೆ. ಈ ನಡುವೆ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಗಾಗಿ ಕೋಮ್ ನಗರದಲ್ಲಿ ಸಿದ್ಧತೆಗಳು ನಡೆಯುತ್ತಿವೆ ಹಾಗೂ ಅಲ್ಲಿ ಬೃಹತ್ ಸ್ಮಾರಕವೊಂದನ್ನು ನಿರ್ಮಿಸಲಾಗುತ್ತಿದೆ ಎಂಬ ವರದಿಗಳಿವೆ. ಶಿಯಾ ಸಂಪ್ರದಾಯದಂತೆ ಮೃತದೇಹವನ್ನು ತಕ್ಷಣವೇ ಹೂಳಬೇಕಿದ್ದರೂ ಅವರ ಅಂತ್ಯಕ್ರಿಯೆ ವಿಳಂಬವಾಗುತ್ತಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅದರಲ್ಲೂ ಬುಧವಾರಕ್ಕೆ ಅವರು ನಿಧನರಾಗಿ 40 ದಿನಗಳು ಪೂರೈಸಿ ಅಧಿಕೃತ ಶೋಕಾಚರಣೆ ಮುಕ್ತಾಯವಾಗಲಿರುವುದು ಕುತೂಹಲಕ್ಕೆ ಕಾರಣವಾಗಿದೆ.